ಕಗ್ಗ ಸಿನಿಮಾದ ಒಂದು ನಿಮ್ಮ ಪಾತ್ರದ ಬಗ್ಗೆ ಹೇಳಿದ್ರೆ ಸೊ ಹೇಗಿರುತ್ತೆ ನಿಮ್ಮ ಪಾತ್ರ? ಯಾವುದನ್ನು ಸುಲಭವಾಗಿ ಒಪ್ಕೊಳ್ಳಲ್ಲ. ಬಜಾರಿ. ಇನ್ನು ನೋಡಬೇಕಂದ್ರೆ ಥಿಯೇಟ್ರ್ ಅಂದರೆ ಬಜಾರಿ ಅನ್ನೋದಕ್ಕಿಂತ ಎಲ್ಲ ಹೆಣ್ಮಕ್ಳು ಅವ್ರ ಲೈಫು, ಅವ್ರ ಮಕ್ಕಳು, ಅವರು ಸಂಸಾರ ಅಂದಾಗ ಹೊಡೆದಾಡೋದು, ಒಂದು ಬಿಡದೆ ಹೋರಾಡುವಂಥ ಕ್ಯಾರೆಕ್ಟ್ರು ಚೆನ್ನಾಗಿದೆ. ಮುಂದಿರುತ್ತೆ. ಸಿನಿಮಾದಲ್ಲಿ ಯಾವ ರೀತಿ ಹೊಡೆದಾಡಿರಾಗ? ಸಿನಿಮಾದಲ್ಲಿ ಯಾವ ರೀತಿ ಹೊಡೆದಾಡಿರಾಗ? ಒಂಥರ ಫೈಟ್ ಒಂದು ಮಾಡಿಲ್ಲ ಅಷ್ಟೇ, ಇನ್ನು ಎಲ್ಲ ರೀತಿ ಹೊಡೆದಾಡಿದ್ವಿ. ಸೂಪರ್ ಚೆನ್ನಾಗಿದೆ, ಕ್ಯಾರೆಕ್ಟರ್ ಚೆನ್ನಾಗಿದೆ. ಮತ್ತು ಡೈರೆಕ್ಟ್ರು ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಚಿಕ್ಕವರು ಅವರು. ಮತ್ತು ಮೊದಲನೇ ಸಿನಿಮಾ ಅಂತ ನನಗೆ ಶೂಟಿಂಗ್ ಟೈಮಲ್ಲಿ ಗೊತ್ತೇ ಆಗಿಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗೇ ಕೆಲಸ ಮಾಡ್ತಿದ್ರು. ಮತ್ತು ಪ್ರೊಡ್ಯೂಸರ್ ಸಾರು ಒಳ್ಳೆ ಪ್ರೊಡ್ಯೂಸರು. ಈಗ ಅವರು ಉಳಿದ್ರೆ ಇನ್ನೂ ಒಂದು 10 ಸಿನಿಮಾ ಬರುತ್ತೆ, 100 ಜನ ಫ್ಯಾಮಿಲಿ ನಡೆಯುತ್ತೆ. ಆ ಥರ ಯೋಚನೆ ಮಾಡೋ ಇದರಿಂದ ನೋಡಿದ್ರೆ ತುಂಬ ಒಳ್ಳೆ ಪ್ರೊಡ್ಯೂಸರು. ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ, ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಇದನ್ನು ಥಿಯೇಟ್ರಿಗೆ ಬಂದು ಜನ ನೋಡಬೇಕು ಅನ್ನೋದು ನನ್ನ ಆಸೆ. ಅನು ಮೇಡಮ್ ಅಷ್ಟೇ ತುಂಬ ಚೆನ್ನಾಗಿ ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ. ಹೇಳ್ತೀವಲ್ಲ, ದೊಡ್ಡವರು ಅವ್ರಿಗೆ ಈಸಿಯಾಗುತ್ತೆ, ಆ ಥರ ಇಲ್ಲ. ಕ್ಯಾರೆಕ್ಟ್ರುಗಳು ಒಂದೊಂದು ಒಂದೊಂದು ಥರ ವಿಭಿನ್ನವಾಗಿದೆ, ಕಥೆನೂ ಚೆನ್ನಾಗಿದೆ. ಮತ್ತು ಜನ ಬಂದು ನೋಡೋರಿಗೆ ಅವ್ರಿಗೆ ಮೋಸ ಆಗೋಲ್ಲ. ಅವ್ರೇನು ದುಡ್ಡು ಕೊಟ್ಟು ಬಂದು ನೋಡ್ತಾರೋ ಅದಕ್ಕೆ ವರ್ತಿದೆ. ಸರ್ ಹೇಳಿ, ಈ ಸಿನಿಮಾ ನಿಮ್ಗೆ ಯಾವ ರೀತಿ ಬಂತು ಹುಡ್ಕೊಂಡು ಅಂತ? ಈ ಸಿನಿಮಾ ಯಾವ ರೀತಿ ಬಂತು ಅಂದರೆ, ಆ್ಯಕ್ಚುಲಿ ಮೇಡಮ್ ಜೊತೆಗೇ ಒಂದು ಸಿನಿಮಾ ಮಾಡ್ತಾಯಿದ್ವಿ ಶ್ರವಣ ಬೆಳಗೊಳದಲ್ಲಿ. ಅಲ್ಲಿ ನಾನು ಯೂಶ್ವಲಿ ಅಂದರೆ ಸ್ಟಾರ್ಟಿಂಗಿಂದ ಹೆಂಗಪ್ಪ ಅಂದರೆ ನಾನು ಗೋಸ್ಟ್ ರೈಟ್ರಾಗಿ ಕೆಲಸ ಮಾಡ್ತಾಯಿದ್ದಿದ್ದು. ಆ ಟೈಮಲ್ಲಿ ಗೋಸ್ಟ್ ರೈಟಿಂಗು ಅಸೋಸಿಯೇಟ್ ಆಗಿ ಅಲ್ಲಿ ಮಾಡ್ತಾ ಇರುವಾಗ ಹಿಂಗೆ ಮಾಡ್ತಾಯಿದ್ವಿ. ಅಲ್ಲಿ ಏನಕ್ಕೋ ಬಂದಿದ್ದು ಪ್ರೊಡ್ಯೂಸರ್ಸು, ಅವರಲ್ಲಿ ಬಂದು ನೋಡಿ, ಅಲ್ಲಿ ನೋಡಿ ಓಕೆ ಹಿಂಗೆಲ್ಲ ಮಾಡ್ತಾಯಿದ್ರೆ ಅಲ್ಲೇ ಸ್ಪಾಟಲ್ಲಿ ಸ್ವಲ್ಪ ಬರ್ಕೊಡ್ತಾ ಇದ್ದಿದ್ದೆಲ್ಲ ನೋಡಿ ಅವ್ರಿಗೆ ಸ್ವಲ್ಪ ಓಕೆ ಅನ್ನಿಸ್ತು. ನಾವು ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಹಿಂಗೆ ಬರ್ತೀರಾ ಅಂತ ಹೇಳ್ಬಿಟ್ಟು ಕೇಳಿದರು. ನಾನು ಸ್ಟಾರ್ಟ್ ಮಾಡಿದಾಗ ಹೇಳ್ತೀನಿ ಅಂತ ಹೋಗಿದ್ರು. ಆಮೇಲೆ ನನ್ನ ನಂಬರ್ ಅವರೇ ಪಾಪ ಹುಡುಕಿ ಕಾಲ್ ಮಾಡಿ ಅವರೇ ಕರೆಸ್ಕೊಂಡ್ಬಿಟ್ಟು ಆಮೇಲೆ ಮಾತಾಡಿ ಇಲ್ಲ ಈ ಥರ ಹಿಂಗೊಂದು ಐಡಿಯಾ ಇದೆ, ಈ ಥರ ನಮ್ಮ ಡೈರೆಕ್ಟ್ರ್ ಇದ್ದಾರೆ, ಒಂದ್ಸರಿ ಮಾತಾಡಿ ಅವ್ರ ಹತ್ರ. ಅವ್ರಿಗೆ ಓಕೆ ಆಯಿತು ಅಂದರೆ ಫಾರ್ವರ್ಡ್ ಆಗೋಣ ಅಂತ. ಅಲ್ಲಿ ಬಂದಾಗ ಈ ಸಿನಿಮಾಗೆ ನಾನು ಬಂದಿದ್ದು ಫಸ್ಟ್ ಆಫ್ ಆಲ್ ಅಸೋಸಿಯೇಟ್ ಆಗಬೇಕು ಅಂತ ಬಂದಿದ್ದು, ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಬೇಕು ಅಂತ ಬಂದಿದ್ದು. ಡೈರೆಕ್ಟ್ರ್ ಜೊತೆ ಮಾತಾಡಿದ್ದಾದಮೇಲೆ ಒಂದಷ್ಟು ಡಿಸ್ಕಷನ್ಸ್ ಆದಮೇಲೆ ನಂದಷ್ಟು ಇನ್ಪುಟ್ಸ್ ಹೇಳಿದೆ. ಅವರೊಂದಷ್ಟು ಡಿಸ್ಕಷನ್ ಆದಮೇಲೆ ಓಕೆ ಒಂದಷ್ಟು ಪೋರ್ಷನ್ಸ್ನ ರೀರೈಟ್ ಮಾಡೋಣ ಅಂತ ಹೇಳಿದ್ರು. ಅವ್ರಿಗೆ ಇಷ್ಟ ಆಯಿತು ಒಂದಷ್ಟು ಐಡಿಯಾಸ್. ನಾನು ಓಕೆ ಅಂತಂದು ಹೇಳಿದಾಗ ಇವಾಗ ಯಾರು ಬರೀತಾರೆ ಅಂತ ಓಕೆ ನಾನು ರಫಾಗಿ ಒಂದು ವರ್ಷ ಬರಿತೀನಿ ಅಂತ ಹೇಳ್ಬಿಟ್ಟು ಬರ್ತಿದ್ದು. ಅದಾದಮೇಲೆ ಅವ್ರಿಗೆ ಇಷ್ಟ ಆಗಿ ಓಕೆ ಎಲ್ಲ ಫಸ್ಟಿಂದ ರೀರೈಟ್ ಮಾಡೋಣ, ಹಂಗಾದರೆ ಎಲ್ಲನೂ ಸೀನ್ಸ್ನ ಬರೀರಿ ಅಂತಂದು ಹೇಳ್ಬಿಟ್ಟು ಅವಾಗ ಒಂದು ಪರ್ಮಿಷನ್ ಕೊಟ್ಟರು. ಪ್ರೊಡ್ಯೂಸರ್ ಫಸ್ಟ್ ಆಫ್ ಆಲ್ ಅವರು ಒಪ್ಕೊಂಡು ಕೊಟ್ಟಿದ್ದು ದೊಡ್ಡಿದ್ದು. ಡೈರೆಕ್ಟ್ರ್ ಅವ್ರು ಆಲ್ರೆಡಿ ಒಂದು ವರ್ಷ ಬರ್ಸಿದ್ರು, ಅದನ್ನು ಬಿಟ್ಟು ಇದನ್ನು ಒಪ್ಕೊಳ್ಳೋಣ, ಇದನ್ನು ಬರೆಯೋಣ ಅಂತ ಬರ್ಸಿದ್ದು ಅವರು ದೊಡ್ಡತನದ್ದು. ಸೊ ನನಗೆ ರೈಟ್ರಾಗಿ ಏನಂದರೆ ಒಂದು ಸ್ಪೇಸ್ ಅಷ್ಟೇ. ಇದರಲ್ಲಿ ಹೆಂಗೆ ಅಂತಂದರೆ ಇದು ಬಂದು ನೀವು ಕಾಮಿಡಿ ಅಂತ ತೊಗೊಂಡ್ರೆ ಕಾಮಿಡಿನೂ ಇದೆ, ಇನ್ನೊಂದು ಕಡೆ ಎಮೋಷ್ನಲ್ ಅಂತ ತೊಗೊಂಡ್ರೆ ಎಮೋಷ್ನಲ್ ಇದೆ. ಇವಾಗ ಜನಗಳಿಗೆ ಇವಾಗ ಫ್ಯಾಮಿಲಿ ಆಡಿಯನ್ಸ್ ಕುತ್ಕೋಬೇಕಾಗಿರೋಂಥ ಎಲ್ಲ ಎಮೋಷನ್ಸು ಇದೆ ಸಿನಿಮಾದಲ್ಲಿ, ಆ್ಯಕ್ಷನ್ಸ್ ಇದೆ, ಎಲ್ಲ ಇದೆ. ಫಸ್ಟ್ ಆಫ್ ಆಲ್ ಇನ್ನೊಂದು ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋದು VFX. ನಾವು ಕನ್ನಡದಲ್ಲಿ ಇತ್ತೀಚೆಗೆ ಇವಾಗ ಬರ್ತಾ ಇದ್ದಾವೆ ಸಿನಿಮಾಗಳು, ಮೊದಲಿಂದನೂ VFX ಸ್ವಲ್ಪ ಕಡಿಮೆ, ಅಂದರೆ ಬಜೆಟ್ ವಯಸ್ಸಲ್ಲಿ ಹೋಗೋದು. ಈಗೇನು ಬಂದಿಲ್ಲ, ಈ ಸಿನಿಮಾದಲ್ಲಿ ಬಂದಿರೋಂಥ VFX ಆಗ್ಬೋದು, ಪ್ಲ್ಯಾನ್ ಆಗಿದ್ದೇನಿತ್ತಲ್ಲ ಫಸ್ಟ್ ಟೈಮ್ ನೋಡಿದ್ರೆ ಇದು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಅನ್ನಿಸ್ತು. ಬಿಕಾಸ್ ನಮ್ಮ ಡೈರೆಕ್ಟ್ರ್ ಬಗ್ಗೆ ನಾನು ತಿಳ್ಕೊಂಡಾಗ ಬಂದಾಗ ಅವ್ರು ಶಾರ್ಟ್ ಫಿಲ್ಮ್ ಥ್ರೂ ಹಂಗೆ ಬಂದು ಶಾರ್ಟ್ ಫಿಲ್ಮ್ಸ್ ಮಾಡಿಕೊಂಡು ಸಿನಿಮಾಗೆ ಅಂತ ಬಂದಿರೋದು. ಅವ್ರು ಎಲ್ಲೂ ವರ್ಕ್ ಮಾಡಿಲ್ಲ. ಸೊ ಕಂಪ್ಲೀಟಾಗಿ ಒಂದು CG ಸಿನಿಮಾ ಕೈ ಎತ್ಕೊಂಡಿದ್ದಾರಲ್ಲ, ಇದು ಹೆಂಗೆ ಡೀಲ್ ಮಾಡ್ತಾರೆ ಇದು ನೆಕ್ಸ್ಟ್ ಅವ್ರ ಜೊತೆ ಅಸೋಸಿಯೇಟ್ ಆಗಿ ಅವ್ರ ಜೊತೆ ವಿಷಯಗಳು ಮಾತಾಡಿ ಹಿಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಡಿಸ್ಕಸ್ ಆಗಿ ಕಾಸ್ಟಿಂಗು ಇದು ಎಲ್ಲ ಮಾಡ್ಕೊಂಡು ಓಕೆ ನಾವು ಇದನ್ನು ಮಾಡ್ತಾಯಿದ್ದೀವಿ ಅಂತ ಅವಾಗ ಒಂದು ಕ್ಲಾರಿಟಿ ಸಿಕ್ತು. ಎಲ್ಲ ಆಗಿ ಫೈನಲ್ ಆಗಿ ಏನಂದರೆ ಒಂದು ಬೆಸ್ಟ್ ಸಿನಿಮಾ ಬಂದಿದೆ. ಡೆಫಿನೆಟಾಗಿ ಏನು ನೀವು ನೋಡ್ತಿರಲ್ವ VFX ವಿಷಯದಲ್ಲಿ ಅಂತ ಬಂದರೆ ಒಂದು ಬೆಸ್ಟ್ ಸಿನಿಮಾ ಆಗುತ್ತೆ, ನೋ ಡೌಟ್. ಅದರಲ್ಲಿ 3D ಎಲಿಮೆಂಟ್ಸ್ ಎಲ್ಲ ಯೂಸ್ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ, ನೋ ಡೌಟ್. ಈಗ ನಾನು ಟೀಸರ್ ರಿಲೀಸ್ ಆಗಿದೆ, ಟೀಸರಲ್ಲಿ ಒಂದು ಸ್ವಲ್ಪ ಎಲಿಮೆಂಟ್ಸ್ ಅಲ್ಲೇ ಬಿಟ್ಟಿದ್ದೀವಿ, ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಆರ್ಟಿಸ್ಟ್ ಅನು ಮ್ಯಾಮ್ ಅಂತೂ ಸೂಪರಾಗಿ ಕಾಣ್ತಾರೆ. ಲೈಕ್ ಎಲ್ಲ ವಂಡರ್ ವುಮೆನ್ಗೆಲ್ಲ ಕಂಪೇರ್ ಮಾಡ್ತಾರೆ. ಆ್ಯಕ್ಚುಲಿ ಚಂದವಾಗಿ ಕಾಣ್ತಿದ್ದವ್ರಿಗೆ ಈ ಥರ ಮಾಡಿದ್ದಾರೆ, ಭಯ ಆಗೋ ಥರ ಇಲ್ಲ. ಅಂದರೆ ಇವಾಗ ಹೆಂಗಾಗುತ್ತೆ ಅಂದರೆ ಒಂದು ಸೂಪರ್ ನ್ಯಾಚುರಲ್ ಕ್ಯಾರೆಕ್ಟ್ರು, ಬರೀ ಗೋಸ್ಟು ಇದು ಆ ಥರ ಮಾಡೋದಕ್ಕಿಂತ ಒಂದೊಂದು ಆ ಕ್ಯಾರೆಕ್ಟರ್ ಬೇಸ್ಡ್ ಆಗಿ ಒಂದು ಕಂಟೆಂಟ್ ಅಂತ ಮಾಡಿದ್ರೆ ಹೀರೋಯಿಗೆ ಪವರ್ ಕೊಟ್ಟು ಮಾಡಿದ್ರೆ ಹಾಲಿವುಡ್ಸಲ್ಲಿ ಬರುತ್ತೆ ಯೂಶಲಿ. ಆ ಥರ ಪವರ್ ಕೊಟ್ಟು ಮಾಡ್ಬೋದಲ್ಲ ಇದಾರಲ್ಲ ಅಂತಂದೇಳಿ ಅಂದ್ಕೊಂಡಾಗ ನಮ್ಗೆ ನೆನಪಾಗಿದೆ ಅನು ಮ್ಯಾಮ್. ಓಕೆ ಅವ್ರು ಫಿಟ್ ಆಗುತ್ತೆ ಕರೆಕ್ಟಾಗಿ ಕ್ಯಾರೆಕ್ಟ್ರು ಅಂತ ಸರ್ ಹೋಗಿ ಅಪ್ರೋಚ್ ಮಾಡಿ ಆಮೇಲೆ ಮಾತಾಡಿದ್ಮೇಲೆ ಅವರು ನಮ್ಮ ಅದೃಷ್ಟಕ್ಕೆ ಒಪ್ಕೊಂಡ್ರು. ದೆನ್ ಅದು ಫಾರ್ವರ್ಡ್ ಆಯಿತು, ಈ ಥರ ಎಲ್ಲ ಆಯಿತು. ನೈಟ್ ಎಫೆಕ್ಟ್ಸು ಶೂಟ್ಸು ಅವರು ಹೇಳಿರ್ತಾರೆ ಅವಾಗಿಂದ ನೋಡ್ಕೊಂಡು
ಎಲ್ಲ ಒಂದು ಎಫೆಕ್ಟಿವ್ ಆಯಿತು. ಎಲ್ಲ ಆರ್ಟಿಸ್ಟ್ ಎಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಸೂಪರಾಗಿ ಬಂದಿದೆ. ಅಂದರೆ ಥಿಯೇಟ್ರಲ್ಲಿ ಕುತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ವಾವ್ ಫ್ಯಾಕ್ಟರ್ಸ್ ಗೊತ್ತಾಗುತ್ತೆ ಒಂದು ಸ್ವಲ್ಪ. ಅದು ಥಿಯೇಟ್ರಲ್ಲೇ ನೋಡ್ಬೇಕು, ಅವಾಗಲೇ ಅದು ವಾವ್ ಫ್ಯಾಕ್ಟರ್ಸ್ ಅದಂತೂ ಸತ್ಯ. ಥಿಯೇಟ್ರಿಗೆ ಬರಲಿಲ್ಲ ಅಂದರೆ ಆ ಫೀಲಿಂಗ್ಸ್ ಆಗಲ್ಲ. ಬರಲೇಬೇಕು ಥಿಯೇಟ್ರಿಗೆ ಆಡಿಯನ್ಸ್, ಬರಲೇಬೇಕು, ಎಕ್ಸ್ಪೀರಿಯನ್ಸ್ ಅದೇ ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡಲೇಬೇಕು. ಓಕೆ ಎಡಿಟ್ರೆ, ಸೊ ನಿಮಗೆ ಯಾವ ಸೀನು ಭಾಳ ಕಷ್ಟ ಆಯಿತು ಅಂತ ನಿಮ್ಗೆ ಎಡಿಟ್ ಮಾಡೋಕ್ಕೆ? ನನಗೆ ಎಡಿಟ್ ಮಾಡೋಕ್ಕೆ ಇವರು ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾಯಿದ್ರು. ಒಂದು 2 ದಿನ ಶೂಟ್ ಮಾಡ್ತಾರೆ, 3 ದಿನ ಶೂಟ್ ಮಾಡ್ತಾರೆ ಅಂತ ಅಂದ್ಕೊಂಡೆ. ಹತ್ತತ್ರ ಒಂದು 15-20 ದಿನ ಹೊಡಿದ್ರ. ಹೋಗಿದೆ 18. ಸೆಕೆಂಡ್ ಹಾಫ್ ಆಲ್ಮೋಸ್ಟ್ ಆಲ್ ಒಂದು 40 ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಲೆಕ್ಕ ಬರುತ್ತೆ ಸಿನಿಮಾ. ಫಸ್ಟ್ ಹಾಫೇ ಒಂದು ಸಿನಿಮಾ, ಸೆಕೆಂಡ್ ಹಾಫೇ ಒಂದು ಸಿನಿಮಾ. ಇನ್ನು ಸೆಕೆಂಡ್ ಹಾಫಲ್ಲಿ ತುಂಬ ವೇರಿಯೇಷನ್ಸ್ ಬರುತ್ತೆ ಮೇಡಮ್ದು, ತುಂಬ ಚೆನ್ನಾಗಿ ಬಂದಿದೆ. ನನಗೆ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಭಾಳ ಎಂಜಾಯ್ ಮಾಡ್ಕೊಂಡು ಓಕೆ ಮೇಡಮ್, ನಾನು ಪ್ರಭಾಕರ್ ಮೇಡಮ್ ಬಿಟ್ಟರೆ ನಾವು ಉಳಿದರೆಲ್ಲ ಆಲ್ಮೋಸ್ಟ್ ಹೊಸ ಕಲರ್ ಇದೆ. ಇಲ್ಲ ತುಂಬ ಹಳೆ ಕಲಾವಿದರಿದ್ದಾರೆ. ನಾಣಿ ಸರ್ ಇರ್ಬೋದು, ಮತ್ತು ಹರ್ಷಿಕಾ ಪೂರ್ಣಚ ಅವರು, ಅವಿನಾಶ್ ಸರ್, ಬೆಳವಡಿ ಮೇಡಮ್, ಎಲ್ಲರೂ ತುಂಬ ಜನ ಇದ್ದಾರೆ. ಆ ಪಾತ್ರಕ್ಕೆ ಯಾರ್ಯಾರನ್ನ ಕೇಳಿದೆಯೋ ಆ ಪಾತ್ರಕ್ಕೆ ಯಾವುದೇ ರೀತಿ ಇಂಜರಿದೇ ಕರೆಸಿ ಮಾಡಿಸಿದ್ದಾರೆ ಅಂತ ನನ್ನ ಅನಿಸಿಕೆ. ಪ್ರತಿಯೊಬ್ಬರಿಗೂ ಅಷ್ಟೇ ಒಂದು ಕ್ಯಾರೆಕ್ಟರ್ ಇದರಲ್ಲಿ ನೋಡುವಾಗ ಅಲ್ಲೇ ಶೂಟಿಂಗ್ಸ್ ಪ್ಲೇಸಲ್ಲೇ ನಮಗೆ ಫೀಲ್ ಆಗ್ತಾಯಿತ್ತು. ನಿಜ ಹೇಳ್ಬೇಕಂದ್ರೆ 20ನೇ ತಾರೀಕಿಗೆ ನಾನು ಕಾಯ್ತಾ ಇದ್ದೀನಿ, ನಾನು ಫಸ್ಟ್ ಮೂವಿ ನೋಡಬೇಕು ಅಂತ. ಓಕೆ ಸಿನಿಮಾ ಸೆಪ್ಟೆಂಬರ್ 20ಕ್ಕೆ ಬಿಡುಗಡೆ ಆಗ್ತಿದೆ. ಸೊ ಏನು ಹೇಳ್ತೀರಿ ಫೈನಲ್ ಆಗಿ? ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದ್ರಿಂದ ನಿಮ್ಮ ಮೊಬೈಲಲ್ಲಿ ಅಷ್ಟು ಮಜಾ ಕೊಡೋಲ್ಲ. ನಿಮಗೆ ಸೆಕೆಂಡ್ ಹಾಫ್ ಇಡೀ ಪಿಕ್ಚರ್ ಸೆಕೆಂಡ್ ಹಾಫ್ ಮೇನ್ ಥಿಯೇಟ್ರಲ್ಲೇ ನೋಡಬೇಕು. ಹಾಗಾಗಿ ಇಡೀ ಪಿಕ್ಚರ್ ಫುಲ್ ಥಿಯೇಟ್ರಲ್ಲೇ ಬರ್ಬೋದು. ಮೊಬೈಲ್ ಬರೋಕ್ಕೋಸ್ಕರ ವೆಯ್ಟ್ ಮಾಡಬೇಕು, ಅಷ್ಟು ಮಾತ್ರ ಹೇಳ್ತೀನಿ. ಅದೇ ಸರ್, ಒಂದಷ್ಟು ಸಿನಿಮಾಗಳಿರ್ತಾವೆ ಸರ್, ಇದೇ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ಬೇಕು, ಹಿಂಗೆ ನೋಡಬೇಕು ಅಂತ. ಬಟ್ ಈ ಕೆಲವೊಂದು ಬರ್ತವೆ ಕನ್ನಡದಲ್ಲಿ, ಅದರಲ್ಲಿ ಸ್ವಲ್ಪ ರೇರ್ ಆಗಿ ಬರ್ತಾ ಇದ್ದಾವೆ. ಆ ಥರ ಒಂದು ಸಿನಿಮಾ ಅಂದರೆ ಆ ವಿಜುವಲ್ ಎಕ್ಸ್ಪೀರಿಯೆನ್ಸ್ ಆಗಲಿ, ಆ ಮ್ಯೂಸಿಕಲ್ ಎಕ್ಸ್ಪೀರಿಯೆನ್ಸ್ ಆಗಲಿ, ಅದೆಲ್ಲ ಡಿಟೇಲ್ ಆಗಿ ಒಂದು ಫೀಲ್ ಮಾಡ್ಕೊಂಡು ನೋಡಬೇಕು ಅಂದರೆ ಅಷ್ಟು ದೊಡ್ಡ ಸ್ಕ್ರೀನಲ್ಲಿ, ಡಾರ್ಕ್ ಇದರಲ್ಲಿ, ಕತ್ಲಲ್ಲಿ, ಅಷ್ಟು ದೊಡ್ಡ ಸ್ಕ್ರೀನಲ್ಲಿ, ಅಷ್ಟು ಸೌಂಡಲ್ಲಿ ಅದು ನೋಡಿದ್ರೆ ಅದೊಂದು ಮಜಾ ಅನ್ನೋದು ಸಿಗುತ್ತೆ. ಇಲ್ಲ ಅಂತಂದರೆ ಅದು ಫೋನಲ್ಲಿ ನೋಡಿದ್ರೆ ಏನೋ ಅಷ್ಟು ಮಜಾ ಇರಲ್ಲ ಅಂತ ನಮ್ಮ ಫೀಲಿಂಗು. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಸೆಪ್ಟೆಂಬರ್ 20ನೇ ತಾರೀಕು ಥಿಯೇಟ್ರಿಗೆ ಬನ್ನಿ. ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ. ಆ ಮ್ಯೂಸಿಕ್ ಆಗಲಿ, ಆ ವಿಜುವಲ್ ಆಗಲಿ, ಆ ಫೀಲ್ ಗೊತ್ತಾಗುತ್ತೆ. ಡೆಫಿನೆಟ್ಲಿ ವರ್ತು ಈ ಸಿನಿಮಾ. ನೀವು ನೋಡಿ ನೀವೇ ಮಾತಾಡ್ತೀರಾ ಆಮೇಲೆ, ಹಂಗಿದೆ ಸಿನಿಮಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಂಟರ್ವ್ಯೂ ಮಾತಾಡ್ತೀವಿ.